ನನ್ನ ಲೈಫ್ನ ಹಾಳು ಮಾಡ್ಕೊಂಡು, ನನ್ನ ಹೆಸರನ್ನ ಹಾಳು ಮಾಡ್ಕೊಂಡು, ಇವತ್ತು ಇಷ್ಟು ವರ್ಷ ಗಳಿಸಿರೋ ಹೆಸರನ್ನ ಒಂದು ರಿಲೇಶನ್ಶಿಪ್ಪಿಂದ, ಒಂದು ಪರ್ಸನ್ನಿಂದ ಹಾಳು ಮಾಡ್ಕೊಳ್ಳೋದು ಬೇಕಾಗಿರ್ಲಿಲ್ಲ. ಆ್ಯಕ್ಚುಲಿ ಅದು ಅವತ್ತೇ ಎಂಡ್ ಆಗಿಬಿಟ್ಟಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನಾನು ಈ ಜಾಗದಲ್ಲಿ ಇರ್ತಾ ಇರಲಿಲ್ಲ, ಅವರು ಈ ಜಾಗದಲ್ಲಿ ಇರ್ತಾ ಇರಲಿಲ್ಲ. ನಿಜ. ಪ್ರೀತಿ ಮಾಡಿದಾಗ ಮಾಡಿದ್ವಿ, ಒಟ್ಟಿಗೆ ಇದ್ವಿ, ವರ್ಕ್ ಆಗ್ತಿಲ್ಲ. ಅವ್ರಿಗೆ ನನ್ನ ಮೇಲೆ ಡೌಟ್ ಇದೆಯಾ? ಓಕೆ, ನಾನು ಯಾರ್ದೋ ಜೊತೆ ಇದ್ದೀನಿ ಅಂತಿದ್ದೀನಾ? ಅವ್ರಿಗೆ ಅದಿತ್ತು ತಾನೆ, ಅದನ್ನ ಬಿಟ್ಬಿಡು, ಅಲ್ಲಿಗೆ ಆಯ್ತು, ನನಗೆ ಬೇಡ ಅಂತ ಬಿಟ್ಬಿಡ್ಬೇಕಾಗಿತ್ತು ಅವ್ರ ಪ್ರಕಾರ ಹೇಳೋ ರೀತಿಯಲ್ಲಿ. ಇವಾಗ ನನ್ನ ಪ್ರಕಾರ ಹೇಳೋ ರೀತಿಯಲ್ಲಿ ನನಗೆ ಅಲೈನ್ ಆಗ್ತಾ ಇರ್ಲಿಲ್ಲ, ನಾನು ಬೇಡ ಅಂತ ಬಿಟ್ಬಿಡ್ಬೋದಿತ್ತು. ಅವ್ರ ಪ್ರೀತಿಲಿ ನಾನು ಯಾವ್ದೋ ಜೊತೆ ಸಂಬಂಧ ಇದೆ, ಬಿಟ್ಬಿಡ್ಬೇಕಾಗಿತ್ತು. ಅಲ್ಲಿಗೆ ಅದು ಎಂಡ್ ಆಗ್ಬಿಡ್ತಾ ಇತ್ತು. ಅಲ್ಲಿಂದ ನನ್ನ ಲೈಫ್ ನಾನು ನೋಡ್ಕೊಂತಿದ್ದೆ, ಅವ್ರ ಲೈಫ್ ಅವ್ರು ನೋಡ್ಕೊಂತಾ ಇದ್ರು. ಬಟ್ ಮ್ಯಾಮ್, ನಾನು ಯಾವಾಗ ಬೇಡ ಅಂದೆ ಆವಾಗಿಂದ ಈ ಅಲಿಗೇಷನ್ ಶುರು ಆಗಿದ್ದು. ನಿಜ. ಬಟ್ ಮ್ಯಾಮ್, ನನಗೊಂದು ಶಾಕಿಂಗ್ ಅನ್ಸುತ್ತೆ ಏನು ಗೊತ್ತಾ ಮ್ಯಾಮ್, ಕಂಪ್ಲೇಂಟ್ ಕಾಪಿ, ನೀವು ಕೊಟ್ಟಂತಹ ಕಂಪ್ಲೇಂಟ್ ಕಾಪಿಯನ್ನು ನೋಡಿದಾಗ ನಿದ್ದೆ ಮಾತ್ರೆ ಸೇವಿಸಿ ಸೂಸೈಡ್ಗೂ ಕೂಡ ಪ್ರಯತ್ನ ಪಟ್ಟಿದ್ದೆ. ನನಗದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮಂಥ ಒಬ್ಬ ನಟಿ, ಅಷ್ಟು ಸ್ಟ್ರಾಂಗ್ ಒಂದು ಕ್ಯಾರೆಕ್ಟರ್ ಇರುವಂಥ ಅಥವಾ ಒಂದು ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿ ನಾವು ನೋಡಿದ್ದೀವಿ ಸ್ಯಾಂಡಲ್ವುಡ್ನಲ್ಲಿ. ನಿಮ್ಮನ್ನು ಬಿಗ್ ಬಾಸ್ನಲ್ಲಿ ನೋಡಿದ್ದೀವಿ. ಬಹಳ ಸ್ಟ್ರಾಂಗ್ ಆಗಿ ಪೋರ್ಟ್ರೇ ಆಗೋರು ನೀವು. ಅಂಥದ್ದೊಂದು ದುಡುಕಿನ ನಿರ್ಧಾರವನ್ನು ತಗೊಂಡ್ರಿ ಅಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಾಯ್ತು? ಯಾಕಂತ ನಿರ್ಧಾರ ಮಾಡಿದ್ರಿ? ಯಾಕಂತ ತೀರ್ಮಾನ? ಬಿಕಾಸ್ ಆ ಲೆವೆಲ್ಗೆ ನಾನು ಹೋಗ್ಬಿಟ್ಟಿದ್ದೆ ಮ್ಯಾಮ್. ನಾನು ಯಾವಾಗ ಬೇಡ ಅಂತ ಹೇಳಿದೆ, ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡೋಕೆ ಶುರು ಮಾಡಿಬಿಟ್ಟಿದ್ರು ಮ್ಯಾಮ್. ನಾನು